ಮಹತ್ವವನ್ನು ವಿಸ್ತಾರವಾಗಿ ಹೇಳಿದರು. ಅಂದರೆ ಅರಿವಿನ ವಿಶೇಷತೆಯನ್ನು ಅಲ್ಲಿ ಹೇಳ್ತಕ್ಕಂಥವ್ರಾದರು. ಚಿದ್ರೂಪ ಲಕ್ಷಣದ ಎರಡನೇ ಪದ್ಯ. ಅದು ಚಿದ್ರೂಪ ಎಂದರೇನು? ಅದು ಆ ಸಾಮಾನ್ಯವಾಗಿರುವಂಥ ಬ್ರಹ್ಮದ ಒಂದು ವಿಶೇಷ ಲಕ್ಷಣ. ಸಾಮಾನ್ಯ ಅಂದರೆ ಸತ್ವ ಅನ್ನುವಂಥದ್ದು ಸಾಮಾನ್ಯ, ಚಿತ್ತು ಆನಂದ ನಿತ್ಯ ಪೂರ್ಣ ಇವೆಲ್ಲವೂ ವಿಶೇಷಾಂಶಗಳು. ವಿಶೇಷಾಂಶಗಳು ಯಾವುವು ತೋರುವುದರಿಂದ ಅಜ್ಞಾನ ನಿವೃತ್ತಿಯಾಗುತ್ತದೆಯೋ ಮತ್ತು ಅದು ಇರುವುದರಿಂದ ಯಾವ ಜಗತ್ತನ್ನುವಂಥದ್ದು ಇರುವುದಿಲ್ಲವೋ, ಅಜ್ಞಾನ ಇರುವುದಿಲ್ಲವೋ, ಅಂದರೆ ಅಜ್ಞಾನದ ಪೂರ್ವದಲ್ಲಿ ಅದು ಇರುವುದಿಲ್ಲ. ಅಜ್ಞಾನ ಅನ್ನುವಂಥದ್ದು ನಾಶ ಆಗಬೇಕಾದ್ರೆ ಅದು ಬೇಕು. ಆದ್ದರಿಂದ ಈ ವಿಶೇಷಾಂಶ ರೂಪವಾಗಿರುವಂಥ ಅರಿವನ್ನೇ ವಿಶೇಷವಾಗಿ ಹೇಳ್ತಕ್ಕಂಥವರಾದರು. ಅದು ಯಾವುದು ಅಂದರೆ ಅರಿವೇ ವಿಶ್ವಾಶ್ರಯವೆಂದು ವಿರಿಪನೆ ಜಾಣರ ದೇವ. ವಿಶ್ವಾಶ್ರಯ ಅಂದರೆ ಕಾಣತಕ್ಕಂಥದ್ದು ವಿಶ್ವ, ದೃಶ್ಯವಾಗಿ ಕಾಣ್ತಕ್ಕಂಥದ್ದು. ಜೀವ ಪ್ರಪಂಚ ಬೇರೆ, ಈಶ ಪ್ರಪಂಚ ಬೇರೆ. ಜೀವ ಪ್ರಪಂಚ ಯಾವ ಪಂಚಭೂತಾತ್ಮಕವಾಗಿ ಪರಮಾತ್ಮನು ಒಂದೇ ಒಂದು ವಸ್ತು ನಿರ್ಮಾಣ ಮಾಡಿದ್ರು ಅದರಲ್ಲೇ ನಾವು ಸೃಷ್ಟಿಯನ್ನು ಮಾಡ್ಕೋತೀವಿ. ಪಂಚಭೂತಾತ್ಮಕವಾಗಿರುವಂಥ ಶರೀರವನ್ನು ಪರಮಾತ್ಮ ನಿರ್ಮಾಣ ಮಾಡ್ಯಾನ. ಆ ಶರೀರವನ್ನು ಕುರಿತುಕೊಂಡು ತಂದೆ ಮಗ ಅಂತಾನೆ, ಮೊಮ್ಮಗ ಅಪ್ಪ ಅಂತಾನೆ, ಮತ್ತು ಹೆಂಡತಿ ಗಂಡ ಅಂತಾನೆ. ಈ ರೀತಿಯಾಗಿ ಅದು ಒಂದೇ ಶರೀರ ಅನ್ನುವಂಥದ್ದಿದ್ರು ನಮ್ಮ ಮಕ್ಕಳ ಕಲ್ಪನೆಯಿಂದ ಬೇರೆ ಬೇರೆ ಆಕೈತಿ. ಅವನೇ ದವಾಖಾನೆಗೆ ಆದರೆ ಪೇಷಂಟ್ ಅಂತಾನ, ಬಸ್ ಮೇಲೆ ಕೂತಾಗ ಶೀಟ್ ಅಂತಾನ, ಕುರ್ಚಿ ಮೇಲೆ ಕುಂತಾಗ ಪ್ರೆಸಿಡೆಂಟ್ ಅಂತಾನೆ. ಈ ರೀತಿಯಾಗಿ ಉಪಾಧಿಗಳ ಮೂಲಕವಾಗಿ ಸೃಷ್ಟಿ ಅನ್ನುವಂಥದ್ದು ಆಯಿತು. ಆದರೆ ತಾನಿಲ್ಲದಿದ್ದರೆ ಇವು ಯಾವುದೂ ಇಲ್ಲ. ಆ ಮನುಷ್ಯ ಅನ್ನುವಂಥದ್ದಿಲ್ಲದಿದ್ದರೆ ಈ ಯಾವ ನಾಮರೂಪಗಳು ಇರುವುದಿಲ್ಲ. ಆದ್ದರಿಂದ ಅರಿವೇ ವಿಶ್ವಾಶ್ರಯವೆಂದು ಅನುಕರಿಪನೆ ಜಾಣರ ದೇವ. ಅರಿವು ಇಲ್ಲದಾಗದೆಂಬುದನ್ನು ಊಹಿಸುವನೇ ಜಾಣರ ದೇವ. ಅರಿವು ಇದ್ದರೆ ಎಲ್ಲವುದೂ ನಡೀತೈತಿ, ಅದು ಇಲ್ಲದಿದ್ದರೆ ಯಾವುದೂ ನಡೆಯುವುದಿಲ್ಲ. ಸತ್ತ ಇಲ್ಲದಿದ್ದರೆ ಯಾವುದೂ ನಡೆಯುವುದಿಲ್ಲ. ಒಂದು ಗಣಿತಕ್ಕೆ ಮುಂದೊಂದು ಎರಡು ಮೂರಾದ ಬಿಂದು ಬರೆ 10,000 100 ವೆನಿಸಿದಂದವ ಬ್ರಹ್ಮದೊಳಗೆಂತು ಪ್ರಕೃತಿಯಿಂದ ಈಶತ್ವ ಪ್ರಕೃತಿ ಜೀವತ್ವ ಸಕಲ ಭೂತಗಳಿಂದ ಭುವನತ್ವ ಹೋದ ಅಕಲಂಕ ನೀನಿರುವುದಿಂತು. ಒಂದು ಅನ್ನುವಂಥದ್ದಿದ್ರೆ ಮುಂದೆ ಇನ್ನೊಂದು ಪೂಜೆ ಕೊಟ್ಟರೆ 10 ಆಕತಿ, ಇನ್ನೊಂದು ಪೂಜೆ ಕೊಟ್ಟರೆ 100 ಆಕತಿ, ಇನ್ನೊಂದು ಪೂಜೆ ಕೊಟ್ಟರೆ 1000 ಆಕತಿ. ಆ ಹಿಂದಿರುವಂಥ ಒಂದನ್ನು ಅರ್ಪಿಸ್ಬಿಟ್ರೆ ಬೇಕಾದಷ್ಟು ಪೂಜೆ ಕೊಟ್ಟರು ಅವುಗಳಿಗೆ ಯಾವ ಒಂದು ಕಿಮ್ಮತ್ತು ಅನ್ನುವಂಥದ್ದು ಇರುವುದಿಲ್ಲ. ಆದ್ದರಿಂದ ಇಲ್ಲಿ ಆ ಒಂದು ಅನ್ನುವಂಥದ್ದೇ ಎಲ್ಲವುಗಳಿಗೂ ಮೂಲವಾಗಿರುವಂಥದ್ದು. ಅದು ಇಲ್ಲದೆ ಏನು ಇಲ್ಲ, ಅದು ಇದ್ದರೆ ಎಲ್ಲದು ಇದ್ದಂತೆ. ಯಾವ ಒಂದು ನೂಲು ಅನ್ನುವಂಥದ್ದಿದ್ರೆ ಯಾವ ಒಂದು ಚಾದರ್ ಅನ್ನುವಂಥದ್ದು ಇರ್ತದೆ, ನೂಲ ಇಲ್ಲದಿದ್ರೆ ಚಾದರ್ ಇಲ್ಲ. ಅದರಂತೆ ಯಾವ ಸಿನಿಮಾ ಪರದೆ ಅನ್ನುವಂಥದ್ದು ಐತಿ, ಎಲ್ಲರೂ ಕುತ್ಕೊಂಡು ನೋಡ್ತೀವಿ. ಆ ಪರದೆನೂ ಇಲ್ಲದಿದ್ದರೆ ಯಾರಿಗೂ ಏನು ನೋಡೋಕ್ಕಾಗೋದಿಲ್ಲ. ಸೂರ್ಯನಿರುವುದರಿಂದಲೇ ಎಲ್ಲ ಜಗತ್ತಿನ ಕಾರ್ಯ ನಡೀತದೆ. ಸೂರ್ಯನ ಇಲ್ಲದಿದ್ದರೆ ಯಾವೂ ಇಲ್ಲ. ಆ ಸೂರ್ಯನೂ ಸೂರ್ಯನಾಗಿರುವಂಥ ಆ ಪರಬ್ರಹ್ಮ ವಸ್ತು ಇರುವುದರಿಂದಲೇ ಜಗತ್ತಿನ ಕರ್ತವ್ಯ ಕಾರ್ಯ ನಡೆದವು. ಆದ್ದರಿಂದ ಅರಿವಿಲ್ಲದಾಗದೆಂಬುದನ್ನು ಊಹಿಸುವನೇ ಜಾಣರ ದೇವ. ಆಮೇಲೆ ಅರಿವಿಸಿಕೊಳ್ಳದೆಂದು ಅನುಭವಿಸುವನೇ ಜಾಣರ ದೇವ. ಅನುಮಾನ ಮಾಡಬೇಕು, ಅರಿವಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅದಕ್ಕಿಂತ ಒಂದು ಯಾವ ಒಂದು ದೊಡ್ಡದಿತ್ತಂದ್ರೆ ಅದನ್ನೇ ರೀತಿಸಿ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದು ಅರಿಯುವುದೇ ಅದು, ಅರಿಸಿಕೊಳ್ಳುವುದೇ ಅದು, ಎರಡೂ ಆಗ. ಸೂರ್ಯ ಬೆಳಗ್ತಕ್ಕಂಥವನಾಗನ ಅವಂದೇ ಬೆಳಕು. ಮತ್ತು ಸೂರ್ಯನ ನೋಡಕ್ಕೆ ಮತ್ತೊಂದು ಸೂರ್ಯನ ತೊಗೊಂಡು ಹೋಗ್ಬೇಕಂದ್ರೆ ನಾವು ಇಲ್ಲ, ಅವನ ಬೆಳಕಿನಿಂದಲೇ ಅವನನ್ನು ನೋಡ್ತೀವಿ. ನಮ್ಮ ಕಣ್ಣನ್ನು ನಾವು ನೋಡಬೇಕಾದ್ರೆ ನೋಡುವುದೇ ಕಣ್ಣನ್ನು ತೆರಿಬೇಕು ಹೊರತಾಗಿ ಮತ್ತೊಂದು ಕಣ್ಣು ತೊಗೊಂಬಂದು ನೋಡಲಿಕ್ಕೆ ಬರುವುದಿಲ್ಲ. ನಾನು ಅರೂಪನಿದ್ದೇನೆ ಅಂತ ಅನ್ನಬೇಕಾದ್ರೆ ಅರಿವಿದ್ದವನಂತ ಹೊರತಾಗಿ ಅರಿವಿಲ್ಲದವನು ಅನ್ನುವುದಿಲ್ಲ. ಯಾವ ಎದ್ದು ನಿಂತವನು ಓಡ್ತಾನೆ ಹೊರತಾಗಿ ಕುಂತ ಓಡುವುದಿಲ್ಲ. ಅಂದರೆ ತಾನು ಅರಿಯತಕ್ಕಂಥವನೇ ಎಲ್ಲವನ್ನು ಅರಿತಾನೆ ಹೊರತಾಗಿ ಅರಿವಿಲ್ಲದಿದ್ದರೆ ಎಲ್ಲವೂ ಜಡ ಅನ್ನುವಂಥದ್ದು ಹೇಳ್ತಾರೆ. ಈ ರೀತಿಯಾಗಿ ಮುಂದೆ ಅರಿವೇ ಸಕಲ ಶಾಸ್ತ್ರ ಮತವೆಂದು ನೋಡಿಪಣೆ ಜಾಣರ ದೇವ. ಅರಿವು ಸಕಲ ಶಾಸ್ತ್ರ ಮತ. ಸರ್ವೇ ವೇದ ಯತ್ಪದಂ ಆಮನಂತಿ. ಜಗತ್ತಿನಲ್ಲಿರುವಂಥ ಸರ್ವ ವೇದ ಶಾಸ್ತ್ರ ಶಿವಾಗಮಗಳು ಏನದಾವ ಒಬ್ಬ ಪರಮಾತ್ಮನನ್ನೇ ಕುರಿತು ಪ್ರತಿಪಾದನೆ ಮಾಡ್ತಾ ಹೊರತಾಗಿ ಅವುಗಳಿಗೆ ಬೇರೆ ಬೇರೆ ಯಾವುದೂ ಇಲ್ಲ. ಕರ್ಮವನ್ನು ಹೇಳಿದರೂ ಅಂತಃಕರಣ ಸಿದ್ಧಿ ದ್ವಾರ ಜ್ಞಾನಕ್ಕೆ ಹೋಗಬೇಕು. ಉಪಾಸನೆಯನ್ನು ಹೇಳಿದರೂ ಅದು ಅಂತಃಕರಣ ನಿಶ್ಚಲತ್ವವನ್ನು ಕೊಂಡ್ಕೊಂಡು ಅದು ಜ್ಞಾನಕ್ಕೆ ಹೋಗಬೇಕು. ಜ್ಞಾನವೇ ಮುಕ್ತಿಯ ಮಾರ್ಗವೇನು ಬೇರೊಂದಿಲ್ಲವೆಂದು
ಶ್ರುತಿ ನಾಣ್ಯಕ್ಕಂತವೆನಲು ನೀನದನ್ನು ಬಿಡದಿರು ಅನುವನ ಶಂಭಲಿಂಗದ ಸುಜ್ಞಾನ ದೃಢಮಾಗಿ ಪರಮಾನಂದ ಹೋಗಬೇಕು. ಆದ್ದರಿಂದ ಜ್ಞಾನನೇ ಮೋಕ್ಷಕ್ಕೆ ಕಾರಣ. ಆ ಜ್ಞಾನ ಆಗ್ಬೇಕಾದ್ರೆ ಏನು? ವೇದ ಗುರು ಶಾಸ್ತ್ರ ಬೇಕು. ವೇದ ಬೇಕು, ಗುರುಗಳು ಬೇಕು, ಈಶ್ವರನ ಒಂದು ಸತ್ಯತ್ವ ಅನ್ನೋಂಥದ್ದು ಬೇಕು. ಅರಿವೇ ವಿದ್ಯಾದೈವ ಗುರುವೆಂದು ವೈಬರಿ ಹೇಳ್ತಾರೆ. ಈ ರೀತಿಯಾಗಿ ಸರ್ವವೇದಗಳು ಏನನ್ನು ಕುರಿತು ಹೇಳ್ತಾವ ಅಂದ್ರೆ ಆ ಪರಮಾತ್ಮನನ್ನು ಕುರಿತು ಹೇಳ್ತಾವ, ನನ್ನನ್ನೇ ಕುರಿತು ಹೇಳ್ತಾವ. ಈಗ ಮೊದಲನೇ 2 ನುಡಿಗಳಿಂದ ಅಸಾಮಾನ್ಯ ರೂಪದ ಲಕ್ಷಣಗಳನ್ನು ಹೇಳಿ ಇಲ್ಲಿ ತತ್ಪದದ ಒಂದು ಲಕ್ಷ ರೂಪವನ್ನ ವಾಚ್ಯ ರೂಪವನ್ನ ವಿಂಗಡಿಸುವುದಕ್ಕೋಸ್ಕರವಾಗಿ ಅದನ್ನು ವಿಚಾರಪೂರ್ವಕ ಹೇಳ್ತಾರೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಬೇಕು, ವಾಚ್ಯವನ್ನ ಬಿಡಬೇಕು, ಒಳಗಿರುವಂಥ ಲಕ್ಷ್ಯವನ್ನು ಹಿಡಿಬೇಕಂತ ಹೇಳಿ ತಿಳ್ಕೊಂಡು ಎರಡು ಇರುವಂಥ ಯಾವೊಂದು ಎಲ್ಲ ಲಕ್ಷಣಗಳನ್ನು ಕೂಡಿಕೊಂಡಿರುತ್ತ ತತ್ಪದ ಲಕ್ಷ್ಯವನ್ನ ತತ್ಪದ ವಾಚ್ಯವನ್ನ ಈ ನುಡಿಯಲ್ಲಿ ಹೇಳ್ತಾರೆ. ಮುಂದೆ 4ನೇ ನುಡಿಗಳಿಗೆ ತ್ವಂಪದ ವಾಚ್ಯ ತ್ವಂಪದ ಲಕ್ಷ್ಯ ಅನ್ನೋಂಥದ್ದು ಹೇಳ್ತಾರೆ. ಈ ರೀತಿಯಾಗಿ ಈ ಯಾವ 3ನೇ ನುಡಿಯೊಳಗೆ ಗುರುಗಳು ಈ ರೀತಿ ಹೇಳಿದರು. 4ನೇ ನುಡಿಗಳಲ್ಲಿ ಆತ್ಮನ ಒಂದು ಲಕ್ಷ್ಯಾರ್ಥ ವಾಚ್ಯಾರ್ಥವನ್ನು ಮುಂದೆ ಹೇಳ್ತಾರೆ. ಅದನ್ನು ನಾಳೆ ಮತ್ತೆ ನೋಡೋಣ. 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಶಿವಾಯ.